ವೆಲ್ಕಮ್ ಬ್ಯಾಕ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತರಲು ಹೊರಟಿರುವಂತಹ ಈ ಮಸೂದೆ ಮತ್ತು ಕಾನೂನು ಮಾಡಿಕೊಡ್ತಿದ್ದಾರೆ. ಇದು ನಮಗೆ ಮರಣ ಶಾಸನವನ್ನು ಬರಿತಾ ಇದೆ. ಕೂಡಲೇ ಇದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಇವತ್ತು ಕರ್ನಾಟಕ ಬಂದ್ಗೆ ರೈತರು, ರೈತ ಸಂಘಟನೆಯವರು ಮತ್ತು ಕನ್ನಡ ಪರ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿದೆ. ನೀವು ನೋಡ್ತಿರುವಂತಹ ದೃಶ್ಯ ಬೆಂಗಳೂರಿನ ಟೌನ್ ಹಾಲ್. ಬೆಳಂಬೆಳಗ್ಗೆ ಸುಮಾರು 9:30, 9:45, 10 ಗಂಟೆ ತನಕ ಟೌನ್ ಹಾಲಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಜನ ಇರಲಿಲ್ಲ, ಪ್ರತಿಭಟನಾಕಾರ ಇರಲಿಲ್ಲ, ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಶುರುವಾಗಿರಲಿಲ್ಲ. ಬೆರಳಿಕೆ 7 ಜನ, 8 ಜನ, 6 ಜನ ಇದ್ದರು. ಆದರೆ ಸಡನ್ ಆಗಿ ಒಂದು 30 ನಿಮಿಷದಲ್ಲಿ ಇಡೀ ಬೆಂಗಳೂರಿನ ಈ ಟೌನ್ ಹಾಲ್ ಭಾಗದ ಚಿತ್ರಾವಳಿಗಳೇ ಚೇಂಜ್ ಆಗೋಯ್ತು. ಈಗ ಸಡನ್ ಆಗಿ ತಿರುಗಿ ನೋಡಿದ್ರೆ ಮಿನಿಮಮ್ 600 ಜನ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ತಿರುಗಿ ನೋಡಿದ್ರೆ ಮಿನಿಮಮ್ 2,000 ಜನ ಇರ್ತಾರೆ ನನ್ನ ಪ್ರಕಾರ. ಬಿಕಾಸ್ ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ರ್ಯಾಲಿಗಳನ್ನು ಹೊರಟಿದ್ದಾರೆ. ಆದರೆ ಪೊಲೀಸರು ನಾಕಾಬಂದಿ ಹಾಕಿ ಅವರೆಲ್ಲರನ್ನು ಕೂಡ ಅಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ. ಆದರೆ ಒಂದಂತೂ ನಿಜ, ಈಗಾಗಲೇ ಹಲವಾರು ರೈತ ಮುಖಂಡರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಬೇರೆ ಬೇರೆ ಸಂಘಟನೆಯ ಮುಖಂಡರು ವಶಕ್ಕೆ ಪಡ್ಕೊಂಡಿದ್ದಾರೆ. 100 ರೈತರನ್ನ ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ನಾಕಾಬಂದಿ ಹಾಕಿ ಅವ್ರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಲೆಟ್ಸ್ ಗೋ ಲೈವ್. ನಾನು ಬ್ರೇಕ್ ಮುಂಚೆ ಹೇಳಿದ್ದೆ, ನನ್ನ ಕೊಲೀಗ್ ಸೌಮ್ಯ ಅವರೆಲ್ಲ ಮಾತಾಡ್ಸೋಕೆ ಕೊಡ್ತಾ ಇದ್ರು, ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಅಂತ. ಐ ಗೋ ಬ್ಯಾಕ್. ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಿಂದ ಮಗದೊಮ್ಮೆ ಲೈವ್ ಜಾಯ್ನ್ ಆಗಿದ್ದಾರೆ. ತುಂಬ ಜನ ಈ ಕಾಯ್ದೆಯನ್ನು ವಿರೋಧ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದೀವಿ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಸೌಮ್ಯ, ಮಗದೊಂದು ಕಡೆ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನೋದು ನಗರ ಪೊಲೀಸ್ ಕಮಿಷನರ್ ಅವರ ಸೂಚನೆ ಕೂಡ ಇದೆ. ಇವಾಗ ಪರಿಸ್ಥಿತಿ ಹೇಗಿದೆ, ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೆ, ಇಲ್ಲಿಂದ ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಯಾರಿಗೇನಾದರೂ ಅಹವಾಲು ಕೊಡ್ತಿದ್ದಾರಾ, ಏನಾಗ್ತಿದೆ? ಹೌದು ಹರೀಶ್, ಕಳೆದ ಒಂದು ವಾರದಿಂದಲೇ ಈ ಬಂದ್ನ ಪ್ಲಾನಿಂಗ್ ನಡೀತಾ ಇತ್ತು. ಎಲ್ಲರೂ ಕೂಡ ಟೌನ್ ಹಾಲ್ ನಲ್ಲಿ ಸೇರೋದು, ಟೌನ್ ಹಾಲ್ ನಿಂದ ಬೃಹತ್ ಜಾಥಾ ತೆರಳೋದು ಅನ್ನುವಂತ ಒಂದು ನಿರ್ಧಾರ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಬೆಳಗಿನಿಂದಲೇ ನಾನಾ ಕಡೆಗಳಿಂದ ಬಂದಂತಹ ಅನೇಕ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಹೋರಾಟಗಾರರೆಲ್ಲ ಬಂದು ಇಲ್ಲಿ ಟೌನ್ ಹಾಲ್ ಬಳಿಯಲ್ಲಿ ಸೇರಿದ್ದಾರೆ. ಟೌನ್ ಹಾಲ್ ಬಳಿಯಲ್ಲಿ ಈ ಒಂದು ಹೋರಾಟವನ್ನ ಆರಂಭ ಮಾಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ ಆರಂಭದಲ್ಲಿ ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರಲಿಲ್ಲ, ಜೊತೆಗೆ ಒಂದು ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನ ಸೇರ್ತಾರ, ರ್ಯಾಲಿ ಆಗುತ್ತಾ ಅಂತಾನೆ ಅನ್ಸೋ ರೀತಿನಲ್ಲಿ ಇತ್ತು. ಎಲ್ಲೋ ಒಂದು ಕಡೆ ಹೋರಾಟ ಅಲ್ಲಲ್ಲಿ ಹತ್ತಿಕ್ಕುವಂತಹ ಒಂದು ಪ್ರಯತ್ನ ಕೂಡ ಆಗಿದ್ರಿಂದ, ಜೊತೆಗೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು ಅಲ್ಲೆಲ್ಲ ಪೊಲೀಸರು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ರಿಂದ ಈ ಒಂದು ರ್ಯಾಲಿ ಅಥವಾ ಇಷ್ಟು ದೊಡ್ಡ ಮಟ್ಟಿಗಿನ ಜನ ಸೇರುವಂತ ಸಾಧ್ಯತೆಗಳ ಬಗ್ಗೆನೇ ಸಾಕಷ್ಟು ಅನುಮಾನ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿನ ನೀವು ನೋಡಿದ್ರೆ ಖಂಡಿತವಾಗ್ಲೂ ಇವ್ರೇನ್ ಅನ್ಕೊಂಡಿದ್ರು ರೈತ ಹೋರಾಟಗಾರರು, ಆ ಒಂದು ಸಂಖ್ಯೆನಲ್ಲೇ ಜನ ಸೇರುವಂತಹ ಎಲ್ಲ ಸಾಧ್ಯತೆ ಇದೆ. ಬರೀ ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ. ಆ ಒಂದು ಕಾರಣದಿಂದ 10 ಗಂಟೆಗೆ ಹೊರಡಬೇಕು ಅಂತ ನಿರ್ಧಾರ ಆಗಿದ್ದಂತಹ ಈ ಒಂದು ಪ್ರತಿಭಟನಾ ರ್ಯಾಲಿ 11:30 ಹೊರಡೋದು ಅಂತ ನಿರ್ಧಾರ ಆಗಿದೆ. ಮಾಡಿದ್ರೆ ಬೆಳಿಗ್ಗೆ ಹೋಲಿಸಿದ್ರೆ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಸೇರಿದ್ದಾರೆ. ಬಟ್ ಇನ್ನು ಸುಮಾರು ಜನ ಆಗೋರು ಎಲ್ಲ ಕಡೆನೂ ನಮ್ಮ ಬಸ್ಗಳನ್ನ ತಡೆದಿದ್ದಾರೆ ಪೊಲೀಸ್ನವರು. ಇಲ್ಲಿ ನಿಮ್ಮ ಯಲಹಂಕ ಅಲ್ಲಿ 3 ಬಸ್ ತಡೆದಿದ್ದಾರೆ, ಈ ಕಡೆ ಇಲ್ಲೆಲ್ಲ ತಡೆದಿದ್ದಾರೆ. ಇಲ್ದರೆ ನಮ್ದು ಆಮೇಲೆ ಇನ್ನೊಂದೇನು ಅಂದ್ರೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್, ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲೂ ನಡೀತಾರೆ. ಅವರೆಲ್ಲ ಬಂದಿದ್ರೆ ಬೆಂಗಳೂರಿನಲ್ಲಿ ಇವರು ತಡೆಯಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ಇದು ಮಾಡಿ ಅಂತ ಹೇಳಿದ್ದೀವಿ. ಎಲ್ಲ ಕಡೆನೂ ಅದು ನಡೀತಾ ಇದೆ. ಇವತ್ತಿನ ಹಾಕ್ಬೇಕು ಅಂತ ಇದೀರಾ ಸರ್ಕಾರ ಸಾಧ್ಯ ಇದೆ ಅಂತ ಸಾಧ್ಯ ಇಲ್ಲ ಅಂದ್ರೆ ಮುಂದೆ ನಾವು ಇನ್ನೂ ಇದನ್ನ ಗೌರವವಾಗಿ ಇದು ಮಾಡ್ತೀವಿ ಥ್ರೂಔಟ್ ಇಂಡಿಯಾ. ಇದು ಮೋದಿಗೆ ಮುಳುವಾಗುತ್ತೆ, ಮೋದಿ ಯಡಿಯೂರಪ್ಪನಿಗೆ ಮುಳುವಾಗುತ್ತೆ. ಯಾಕೆಂದ್ರೆ ಈಗ ಒಬ್ಬರೇ ಇಲ್ಲ, ನಾವು ದುಡಿಯುವ ವರ್ಗ ಏನಿದೆ, ರೈತರು ಮತ್ತೆ ದುಡಿಯುವ ವರ್ಗ 67% ಇದೆ. 67% ಮುಂದಿನ ಎಲೆಕ್ಷನ್ ಅಲ್ಲಿ ಬಿಜೆಪಿ ನಿರ್ಣಯ ಆಗೋದು ಖಚಿತ. ಅದು ಯಾರ್ದು ನೋಡಿ, ಪೊಲೀಸ್ನವರು ರೈತರು ಮಕ್ಕಳುಗಳೇ, ಅವರು ಹೊಟ್ಟೆಪಾಡಿಗೆ ಇದಕ್ಕೆ ಬಂದಿದ್ದಾರೆ. ನಾವು ಅವ್ರನ್ನ ಬ್ಲೇಮ್ ಮಾಡೋಕೆ ಆಗುದಿಲ್ಲ. ಯಾಕೆಂದ್ರೆ ಡಿಸಿಪ್ಲಿನ್ ಹ್ಯಾವ್ ಟು ಫಾಲೋ ದ ಆರ್ಡರ್ಸ್. ಅದಕ್ಕೆ ನಾವು ಅವ್ರನ್ನ I myself is an ex-military person. We are having some discipline. ಸೊ ಆ ಇದ್ರ ಮೇಲೆ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ನಾವು ಹೋಗ್ಬೇಕಾಗುತ್ತೆ. ಅದರಿಂದ ನಾವು ಪೊಲೀಸ್ನವ್ರನ್ನ ನಾವು ಬ್ಲೇಮ್ ಮಾಡೋದು ಬೇಡ.
ಅದು ಸೊ ಒಟ್ಟು ಏನೇ ಒಂದು ವಿರೋಧ ಇದ್ರೂ ಕೂಡ ಅದೆಲ್ಲವನ್ನೂ ಲೆಕ್ಕಿಸದೆ ದೊಡ್ಡ ಮಟ್ಟಿಗೆ ಹೋರಾಟ ಮಾಡೋದಕ್ಕೆ ಜನ ಜೊತೆಗೆ ಸೇರ್ತಾ ಇದ್ದಾರೆ. ಜೊತೆಗೆ ಬೈಕ್ ರ್ಯಾಲಿಗಳು ಏನೇನು ಹೊರಟಿತ್ತು ಅವೆಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಬಳಿ ಬರುವಂತ ಸಾಧ್ಯತೆ ಇದೆ. ಮೊದಲಿಗೆ ಇಲ್ಲಿಂದ ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ತಯಾರಿಯನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿತ್ತು. ಆದ್ರೆ ಈಗ ರ್ಯಾಲಿ ನಡೆಸೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಟೌನ್ ಹಾಲ್ ನಿಂದ ಕಾರ್ಪೊರೇಷನ್ ಮೈಸೂರು ಬ್ಯಾಂಕ್ ಸರ್ಕಲ್ ಫ್ರೀಡಂ ಪಾರ್ಕ್ ಈ ಮಾರ್ಗವಾಗಿ ಬೃಹತ್ ರ್ಯಾಲಿ ಸಾಗಿದೆ. ಅದಕ್ಕಾಗಿ ಇನ್ನೊಂದಷ್ಟು ಜನ ಬರುವಂತಹ ಸಾಧ್ಯತೆ ಇರೋದ್ರಿಂದ ಮತ್ತೊಂದಷ್ಟು ಸಮಯ ಕಾದು ನಂತರ ಇಲ್ಲಿಂದ ಒಂದು ಬೃಹತ್ ಪ್ರತಿಭಟನಾ ಜಾಥಾ ವಿಲ್ ಕಮ್ ಬ್ಯಾಕ್ ಸೌಮ್ಯ.